ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಸಂಚಿಕೆ 5ರ ನಮ್ಮ ಒಂದು ಸೈಟ್ನಲ್ಲಿ ಈಗ ಯಾವೆಲ್ಲ ಕೆಲಸಗಳು ನಡೀತಾ ಇದೆ ಮತ್ತು ಅದರ ಆಗು ಹೋಗುಗಳನ್ನು ಈಗ ತಿಳಿಯೋಣ ಬನ್ನಿ. ಏನಿದು ಹಚ್ಚಿಲಾಗ್ಲೋ ಏನು ನಾ ಹೇಳಿದ್ಮೇಲೆ ಹೆಸ್ರಿಗೆ ಮಾತ್ರ ಕಟ್ಟಿದ್ರಾ? ಸುಮ್ಮನೆ ಏನೋ ತೋರಿಸ್ದಂಗೆ ಕಟ್ಟಿದಂಗೆ ಐತೆ, ಏನಕ್ಕೆ ಉಪಯೋಗನೇ ಇಲ್ಲ ಅವು. ಇಲ್ಲ ಚೀಲ ಇನ್ನೊಂದು 2 ಕಟ್ಬಿಟ್ಟಿದೆ ನಾ ಬಿಡೋದು ನಿಮಗೆ. ನಾನು ಅವತ್ತೇ ಹೇಳಿದೆ ಇನ್ನೂ ಚೀಲ ತಗೊಂಬರ್ರಿ. ನಾಳಿದ್ದು ಮಣ್ಣು ತುಂಬ್ತೀರಿ, ಉಪಯೋಗನೇ ಬರಲ್ಲ ಅವಾಗ. ಯಾಕೆ ಇಷ್ಟೊಂದು ಹನಿಕೊಂಬ್ಸ್ ತುಂಬಿದೆ ಕನಮುಗ್ಲು? ನೋಡಿ ಇಲ್ಲಿ ಟಚಪ್ ಇದೆ, ಇಲ್ಲಿ ಚೆನ್ನಾಗಿ ಬಂದಿಲ್ಲ ನೋಡಿ. ಇಲ್ಲಿ ಸ್ವಲ್ಪ ಕಾಲಮ್ ಹಾಕ್ಬೇಕಾದ್ರೆ ನೀವೇನು ಮಾಡ್ಬೇಕಂದ್ರೆ ವೈಬ್ರೇಟರ್ ಮೇಲಿಂದ ಬಿಡ್ತೀರಾ. ಚಿಕ್ಕ ವೈಬ್ರೇಟರ್ ಏನಾಗ್ತೈತೆ ಡೆಪ್ತ್ವರೆಗೂ ಹೋಗಲ್ಲ, 7 ಅಡಿ ನೀವು ಹಾಕ್ತಾ ಇರೋದು. ಸೊ ಏನು ಮಾಡ್ಬೇಕಂದ್ರೆ ಸುತ್ತಿ ತಗೊಂಡು ಕಾಂಕ್ರೀಟ್ ಹಾಕಿದಾಗೆ ಸುತ್ತೂರು ಹೊಡಿಬೇಕು, ಒಂದು 2-3 ಅಡಿ ಎದಳವರೆಗೂ. ಇಲ್ಲ ಹೊಡೆದಿದ್ರೆ ನಿಮ್ಗೆ ಈ ಪ್ರಾಬ್ಲಮ್ ಬರ್ತಾ ಇರಲಿಲ್ಲ. ಹಾಕ್ಬಿಟ್ಟು ಮತ್ತು ವೈಬ್ರೇಟರ್ ಹಾಕ್ಬಿಟ್ಟು ಸೊ ಈ ಕೆಲಸ ಮಾಡಿದಾಗ ನಿಮಗೆ ಹನಿಕೋಮ್ಸ್ ಬರಲ್ಲ. ಈ ರಿಂಗ್ ಕಟ್ಟಿದ್ಮೇಲೆ ವೈಬ್ರೇಟರ್ ಹಾಕೋದು ಕಷ್ಟ. ವೈಬ್ರೇಟರ್ ಬಿಡಕ್ಕೆ ಹೋಗ್ತಿರೋದು ಬೆಂಡಾಗಿ ಹೋಗಲ್ಲ ಒಳಕ್ಕ. ಅದು ಹೋದ್ರೆ ಹಬ್ಬ ಅಂದರೆ ಒಂದು 3ರಿಂದ 3.5 ಅಡಿ ಹೋಗ್ತೈತೆ, ಇನ್ನು ಮಿಕ್ಕಿದ ಕೆಳಗಡೆ ಹೋಗಲ್ಲ ಅದು. ಸೊ ಆಮೇಲೆ ಸರಿಯಾಗಿ ದೂರ್ಸೋಕ್ಕಾಗಲ್ಲ ಸಂದೊಳಗಡೆ. ಸೊ ಹಂಗಾಗಿ ರಿಂಗ್ ಯಾವತ್ತಿದ್ರೂ ಎಲ್ಲಿ ಕಾಲಮ್ ಹಾಕ್ತಿರೋ ಡಿಸೈಡ್ ಮಾಡ್ಕೊಂಡು ಅಲ್ಲಿಗೆ ರಿಂಗ್ ಸ್ಟಾಪ್ ಮಾಡ್ಕೊಂಬಿಡ್ಬೇಕು ನಾವು. ಒಂದು ಮಾಸ್ಟರ್ ರಿಂಗ್ ಮಾತ್ರ ಮೇಲೆಗಡೆ ಕಟ್ಟಿರಬೇಕು, ಕಾಲಮ್ ರಾಡ್ಗಳನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಇಲ್ಲ. ಆಮೇಲೆ ಇದು ಫೂಟಿಂಗು ಅಷ್ಟೇ ನೋಡ್ರಿ, ಅಲ್ಲಿ ನೋಡಿ ಡ್ರೈ ಆಗಿದೆ, ಅಲ್ಲಿ ನೋಡ್ರಿ ಡ್ರೈ, ಅಲ್ಲಿ ನೋಡ್ರಿ, ಅದು ನೋಡ್ರಿ. ಹಂಗೆ ಬಿಸಿಲು ಕಾಣಿಸ್ಲೇಬಾರ್ದು ಆಯ್ತಾ? ಇಲ್ಲ ಪಾತಿ ಕಟ್ಬಿಡ್ಬೇಕು ನೀವು, ಪಾತಿ ಕಟ್ಟಿ ನೀರು ಬಿಡಬೇಕು, ಇಲ್ಲಾಂದರೆ ಚೀಲ ಸುತ್ತು ಹಾಕ್ಬಿಡ್ಬೇಕು. ಇಲ್ಲಾಕೆ ಇಲ್ಲಿ ಕೊಟ್ಟಿಲ್ಲ ಇದು 40 mm ಮೇಲೆ ಇಡಕ್ಕೆ ಹೇಳಿದ್ನಲ್ಲ, ಸೊ ಅದಕ್ಕೆ ಸ್ವಲ್ಪ ಇದಾದ್ಮೇಲೆ ಇಡಬೇಕು. ಯಾಕಂದ್ರೆ ನೆಕ್ಸ್ಟ್ ಕನೆಕ್ಟ್ ಆಗಬೇಕಾದ್ರೆ ಅದೇ ಬಾಂಡಿಂಗ್ ನಮಗೆ. ನೀವು 40 mm ಇಟ್ಟಾಗ ಮೇಲೆಗಡೆ ಅದು ಬಾಂಡಿಂಗ್ ಕುತ್ಕೊಂತೈತೆ, ಅವು ಕ್ರ್ಯಾಕ್ಸ್ ಬರಲ್ಲ ನಮಗೆ, ಕ್ಲಬ್ ಆಗ್ತೈತೆ 2 ಕಾಂಕ್ರೀಟ್. ಸುತ್ತೂ ನೋಡ್ಕೊಂತ ಇದ್ದೀರಾ 40 mm ಕವರ್ ಇರಂಗೆ. ನೀವೇನು ಮಾಡ್ಬೇಕು, ಬಾಕ್ಸ್ ಹಾಕ್ತಿರಲ್ಲ ಸುತ್ತೂ ಕವರ್ ಬ್ಲಾಕ್ ಕೊಟ್ಬಿಡ್ಬೇಕು. ಕೊಟ್ಬಿಟ್ಟು ಸೆಂಟ್ರಲ್ಲಿ ಕೊಟ್ಟಿದ್ದು ಇಲ್ಲ ಇದೆ ಇವಾಗ. ಅದಕ್ಕೆ ಹೇಳ್ತಿರೋದು ಮುಂದಕ್ಕೆ ಹಾಕ್ಬೇಕಾದ್ರೂ ಅಷ್ಟೇ ನಮಗೆ 40 mm ಸಿಗಬೇಕು. ಮೇಲಕ್ಕೆ ಹೋಗ್ತಾ ಮತ್ತು ಒಂದು ಕಡೆ ವಾಲ್ಕೊಂಬಿಡೋದು ಕಂಬಿ, ಆ ಥರ ಆಗಬಾರ್ದು. ನೋಡಿ ಇವಾಗ ಹೆಂಗಿದೆ ಕಾಲಮ್ಗಳು, ಹಿಂಗೆ ನೀರು ಇಳಿತಾ ಇರಬೇಕು. ಕಾಲಮ್ಗಳು ತಂಪಾಗಿದ್ರೇ ನಮ್ಮ ಕಣ್ಣುಗಳು ತಂಪಾಗಿರಬೇಕು, ಮೇಸ್ತ್ರಿಗಳು ಇಂಜಿನಿಯರ್ಗಳು. ಕಾಲಮ್ ಡ್ರೈ ಆಗಿಬಿಟ್ರೆ ನಮಗೂ ಒದ್ದಾಡಬೇಕಿಲ್ಲ, ಅಯ್ಯಯ್ಯೋ ಡ್ರೈ ಆಗಿಬಿಡ್ತಲ್ಲ ಅಂತ. ಅವುಗಳ ಜೊತೆ ಜೀವನ ಮಾಡ್ಬೇಕು ನಾವು. ನೋಡಿ ಇಲ್ಲಿ ನೋಡೋ ನೀರು ಇಳಿತೈತೆ, ಎಷ್ಟು ತಣ್ಣಗೈತೆ. ಅದೇ ಈ ಕಡೆ ನೋಡ್ರಿ, ಅಲ್ಲಿ ನೋಡಿದ ತಕ್ಷಣ ನಮಗೆ ಕಳ್ಳು ಚುರುಕ್ ಅನ್ಬೇಕು. 2.5 ಬುಟ್ಟಿಗೆ 6 ಬುಟ್ಟಿ ಎಮ್ಸ್ಯಾಂಡು, 7 ಬುಟ್ಟಿ ಜಲ್ಲಿ. ಇದು ಕರೆಕ್ಟಾಗಿ ಮಾಡಬೇಡಿ, ಈಕ್ವಲ್ ಮಾಡಬಾರ್ದು. ಜಲ್ಲಿ ಜಾಸ್ತಿ ಇರಬೇಕು ಕಾಂಕ್ರೀಟಲ್ಲಿ, ಯಾಕಂದರೆ ಜಲ್ಲಿನೇ ಗಟ್ಟಿ ಸ್ಟ್ರೆಂತ್ ಬರೋದು. ಸೊ ಅದಕ್ಕಿಂತ ಸ್ವಲ್ಪ ಕಡಿಮೆ ಎಮ್ಸ್ಯಾಂಡ್ ಇರಬೇಕು. ಆಮೇಲೆ ಇವೆರಡನ್ನೂ ಹಿಡಿದಿಟ್ಕೊಳ್ಳೋದಕ್ಕೆ ಸಿಮೆಂಟ್ ಬೇಕು ನಮಗೆ. ಇಳಿಬೇಕು ಮೇಲಿಂದ ಕೆಳಗಡೆವರೆಗೂ ಆದಷ್ಟು ಕದೇ ಇಳಿಬೇಕು. ನೋಡಿ ಇವಾಗ ಹೆಂಗೆ ಇಳೀತು, ಆ ಕಾಲಮ್ಗೂ ಇಳೀತು. ಆ ಕಾಲಮಿಂದ ನೋಡಿ ಫೂಟಿಂಗಿಗೆ ಎಷ್ಟು ನೀರು ಬಂತು. ಇದು ಸ್ಟ್ರೆಂತಾಗಿ ನಾವು ಹಾಕ್ಬಿಟ್ಟು ಮಣ್ಣು ಮುಚ್ಚಿದ್ರೇ ಇದನ್ನು ಶಾಶ್ವತವಾಗಿರೋದು.